ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಮೈಸೂರಿನ ಲಿಂಗಬುದ್ಧಿ ಪಾರ್ಕ್ನ ತೋರಿಸೋಣ ಅಂತ ಬಂದಿದ್ದೀನಿ. ಈ ಪಾರ್ಕ್ನ ಮೇನ್ ಗೇಟ್ಗೆ ನೀವು ಬಂದಾಗ ಪಾರ್ಕಿಂಗ್ಗೆ ಯಾವುದೇ ಥರ ತೊಂದರೆ ಇಲ್ಲ, ಯಾಕಂದರೆ ವಿಶಾಲವಾದ ಜಾಗ ಇದೆ. ಈಗ ಆಷಾಢ ಮಾಸ ಇರೋದರಿಂದ ಇಲ್ಲಿ ತಾಯಿ ಚಾಮುಂಡಿನ ಕೂರಿಸಿ ಪೂಜೆ ಮಾಡ್ತಾ ಇದ್ದಾರೆ. ಎಂಥ ಶುಭ ಸಂದರ್ಭ ಅಲ್ವಾ. ನನ್ನ ವಿಡಿಯೋ ಕೆಳಗಡೆ ಇರುವಂಥ ಗಂಟೆನ ಬಾರಿಸಿ ತಾಯಿ ಚಾಮುಂಡಿಗೆ ಕೈ ಮುಗಿರಿ, ತಾಯಿ ಚಾಮುಂಡಿ ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬನ್ನಿ ಪಾರ್ಕ್ ಒಳಗಡೆ ಹೋಗೋಣ. ಗೇಟ್ಗೆ ಎಂಟ್ರಿ ಆಗ್ತಿದ್ದಂಗೆ ನ್ಯಾಚುರಲ್ ವೈಬ್ಸ್ ಇದೆ. ಲೆಫ್ಟ್ ಸೈಡಲ್ಲಿ ಮರನ ಕಡಿಬೇಡಿ, ಮರನ ಉಳಿಸಿ, ಕಾಡನ್ನ ಉಳಿಸಿ ಅನ್ನೋ ಸಂದೇಶ ಸಾರುವಂತಹ ಸ್ಟ್ಯಾಚ್ಯೂನ ಇಟ್ಟಿದ್ದಾರೆ. ಒಳಗಡೆ ನೋಡೋಣ ಬನ್ನಿ. ವಾವ್, ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನ್ಯಾಚುರಲ್ ಆ್ಯಂಬಿಯನ್ಸ್ ಫೀಲ್ ಮಾಡ್ಬೋದು ನಾವು. ಎಲ್ಲ ಕಡೆ ಗ್ರೀನರಿ ಎದ್ದು ಕಾಣುತ್ತೆ, ಕಣ್ಣಿಗೆ ಒಂಥರ ತಂಪು. ಎಂಟ್ರಿ ಆಗ್ತಿದ್ದಂಗೆ 3 ರೋಡ್ಗಳಿದೆ. ಮಿಡ್ ರೋಡು ಇದು ಲೆಫ್ಟ್ ಸೈಡ್ಗೆ ಹೋಗೋದು ಬ್ಯಾಕ್ ಗೇಟ್ಗೆ ಕನೆಕ್ಟ್ ಆಗುತ್ತೆ. ಇದು ಫ್ರಂಟಲ್ಲಿ ಒಂದು ರೋಡ್ ಇದೆ, ರೈಟ್ ಸೈಡ್ ಒಂದು ರೋಡ್ ಇದೆ. ರೈಟ್ ಸೈಡ್ ಬಂದ್ಬಿಟ್ಟು ನಿಮಗೆ ವಾಚ್ ಟವರು ಇದೆಲ್ಲ ಸಿಗುತ್ತೆ. ಸೊ ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಫುಲ್ ನೋಡಿ. ಸೊ ಈ ವಿಡಿಯೋ ಫುಲ್ ನೋಡಿದ್ರೆ ನಿಮಗೆ ಲಿಂಗಬುದ್ಧಿ ಪಾರ್ಕ್ ಎಷ್ಟು ಚೆನ್ನಾಗಿದೆ ಅಂತ ಫೀಲ್ ಆಗೋದು ಖಂಡಿತ. ಒಂದು ಕಡೆ ನೀರು, ಸುತ್ತ ಹಸಿರು, ಎಳೆ ಬಿಸಿಲು. ವಾಕ್ ಮಾಡ್ತಾಯಿದ್ರೆ ಒಂಥರ ಮಜಾ, ಅದನ್ನು ಬಾಯಲ್ಲಿ ಹೇಳೋಕ್ಕೆ ಅಸಾಧ್ಯ, ಅನುಭವಿಸಿದ್ರೇ ಗೊತ್ತಾಗೋದು. ಈ ರೈಟ್ ಸೈಡಿಗೆ ಕಾಣ್ತಿದೆಯಲ್ಲ, ಇದು ಮ್ಯಾನ್ಮೇಡ್ ಬೊಟಾನಿಕಲ್ ಗಾರ್ಡನ್ನು. ಬಟ್ ಬೇಸರ ಸಂಗತಿ ಅಂದರೆ ಇದಕ್ಕೆ ಸದ್ಯಕ್ಕೆ ಎಂಟ್ರಿ ಇಲ್ಲ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಹಟ್ ಥರ ಚೈತ್ರ ಹಟ್ಟು 2-3 ಕಡೆ ಇದೆ. ಇಲ್ಲಿ ಬೇಕಾದರೆ ನಾವು ಫ್ಲೋರ್ ಎಕ್ಸಸೈಸ್ಗಳನ್ನ ಮಾಡ್ಕೋಬೋದು ಆರಾಮಾಗಿ. ಇಲ್ಲಿ ನೋಡಿ, ಇಲ್ಲಿ ಚಿಲ್ಡ್ರನ್ ಪಾರ್ಕ್ ಕೂಡ ಇದೆ. ಮಕ್ಕಳನ್ನ ಕರ್ಕೊಂಬಂದು ವಾಕ್ ಮಾಡ್ಕೊಂಡು ಆಟ ಆಡಿಸ್ಕೊಂಡು ಆರಾಮಾಗಿ ಹೋಗ್ಬೋದು. ಮಕ್ಕಳು ಕೂಡ ಇಷ್ಟ ಆಗುತ್ತೆ, ತುಂಬ ಖುಷಿ ಪಡ್ತಾರೆ. ಇದಲ್ಲದೆ ಇಲ್ಲಿ ಜಿಮ್ ಕೂಡ ಇದೆ. ಒಂದು ರೌಂಡ್ ವಾಕ್ ಮಾಡ್ಕೊಬಂದು ಜಿಮ್ ಮಾಡಿದ್ರೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಓವರಾಲು ಲಿಂಗಬುದ್ಧಿ ಪಾರ್ಕ್ ವಾಕ್ ಮಾಡೋರಿಗೆ, ಜಾಗ್ ಮಾಡೋರಿಗೆ, ಎಕ್ಸಸೈಸ್ ಮಾಡೋರಿಗೆ ಒಂದು ಮಾಡಿಸಿದಂಥ ಜಾಗ. ವಾಕ್ ಮಾಡಿ, ಜಾಗ್ ಮಾಡಿ ಸುಸ್ತಾದರೆ ಕೂತ್ಕೊಳ್ಳೋಕ್ಕೆ ಅಂತ ಈ ಥರದ್ದು ಇಟ್ಟಿದ್ದಾರೆ. ಸೊ ಕೂತ್ಕೊಂಡು ರೆಸ್ಟ್ ಮಾಡ್ಕೋಬೋದು. ಮಕ್ಕಳಿಗೆ ಆಟ ಆಡೋದಕ್ಕೆ ಅಂತ ಈ ಥರದ್ದೆಲ್ಲ ಇಟ್ಟಿದ್ದಾರೆ. ನೋಡಿ, ಫ್ರೆಂಡ್ಸ್ಗಳು ಬಂದರೆ ಅಲ್ಲಿ ಕೂತ್ಕೊಂಡು ಆರಾಮಾಗಿ ಡಿಸ್ಕಸ್ ಮಾಡ್ಬೋದು. ಅಲ್ಲಿ ನೋಡಿ ಹಿಂದ್ಗಡೆ ನಿಮಗೆ ಒಂದು ಚಿಕ್ಕ ಸ್ಟೇಜ್ ಕೂಡ ಕಾಣ್ತಾ ಇದೆ. ಪಾರ್ಕ್ ಒಳಗಡೆ ಜೆಂಟ್ಸ್ಗೆ ಮತ್ತು ಲೇಡೀಸ್ಗೆ ಸಪ್ರೇಟಾಗಿ ಟಾಯ್ಲೆಟ್ಸ್ ಕೂಡ ಇದೆ. ಸೊ ಇದರಿಂದ ಪಾರ್ಕಿಗೆ ಬರೋ ಜನಗಳಿಗೆ ತುಂಬ ಅನುಕೂಲ ಆಗುತ್ತೆ. ಇಲ್ಲಿ ನೋಡಿ, ಹೊಸ ಗಿಡಗಳು ಹಾಕೋದಕ್ಕೆ ಗಿಡಗಳು ಕೂಡ ಇಟ್ಟಿದ್ದಾರೆ. ಟಾಯ್ಲೆಟ್ಸ್ ಅಲ್ಲದೆ ಒಳಗಡೆ ಕುಡಿಯೋ ನೀರು ಫೆಸಿಲಿಟಿ ಕೂಡ ಇದೆ. ಈ ಪಾರ್ಕ್ ಒಳಗಡೆ ವಾಕ್ ಮಾಡ್ತಾಯಿದ್ರೆ ಎಷ್ಟು ದೂರ ಕೂಡ ವಾಕ್ ಮಾಡಿದ್ರೂ ಟಯರ್ಡೇ ಆಗೋಲ್ಲ, ಯಾಕಂದರೆ ನೇಚರ್ ಇಲ್ಲಿ ಆ ಥರ ಇದೆ. ಒಳಗಡೆ ಎಷ್ಟು ಗಿಡ ಮರಗಳಿದೆ ನೋಡಿ. ಒಳಗಡೆ ವಾಕ್ ಮಾಡ್ತಿದ್ರೆ ಫಾರೆಸ್ಟ್ ಒಳಗಡೆ ವಾಕ್ ಮಾಡ್ತಾಯಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಇದೊಂದು ಬಿದಿರು ಫಾರೆಸ್ಟೇ, ಇದು ಆ ಥರ ಇದೆ. ಕೆರೆ ನೀರು ತುಂಬ ಪಕ್ಕದಲ್ಲೇ ಇದೆ. ದಾರಿ ಬಿಟ್ಬಿಟ್ಟು ಸ್ವಲ್ಪ ಈ ಕಡೆ ಬಂದರೆ ನಿಮಗೆ ಆ ನೀರಲ್ಲಿರೋ ಪಕ್ಷಿಗಳು ಕೂಡ ಕಾಣಿಸುತ್ತೆ. ಇಲ್ಲಿ ನೋಡಿ, ಮರ ಬಿದ್ದೋಗ್ಬಿಟ್ಟು ರೋಡೇ ಬ್ಲಾಕ್ ಆಗಿದೆ. ಇಲ್ಲೊಂಥರ ಫಾರೆಸ್ಟ್ ಥರ, ಮರ ಗಿರ ಬಿದ್ದೋದ್ರೂ ಅದು ಹಂಗೆ ಇರುತ್ತೆ. ಫಾರೆಸ್ಟಲ್ಲಿ ಇರುತ್ತಲ್ಲ, ಯಾರು ತೆಗಿತಾನೆ ಆ ಥರ. ಸೊ ಪಕ್ಕ ಫಾರೆಸ್ಟ್ ಫೀಲ್ ಕೊಡುತ್ತೆ.
ನಾವು ಮನುಷ್ಯರುಗಳು ಪರಿಸರನ ಹಾಳು ಮಾಡ್ತಾನೆ ಇರ್ತೀವಿ. ಎಲ್ಲರೂ ಅಂತಲ್ಲ, ಕೆಲವರು. ಸೊ ನಾವು ಯೂಸ್ ಮಾಡ್ತಿದ್ದಂಥ ವಸ್ತುಗಳನ್ನ, ಅನ್ವಾಂಟೆಡ್ ವಸ್ತುಗಳನ್ನ ಡಸ್ಟ್ಬಿನಲ್ಲಿ ನೀಟಾಗಿ ಹಾಕಿದ್ರೆ ಅದು ಈ ಥರ ಬಂದು ಪರಿಸರ ಸೇರಲ್ಲ. ಸೊ ನಾವು ಪರಿಸರನ ಹಾಳು ಮಾಡಬಾರ್ದು, ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು. ಲಿಂಗಬುದ್ದಿ ಕೆರೆಯಲ್ಲಿ ಬರೀ ವಾಕಿಂಗ್ ಜಾಗಿಂಗ್ ಮಾಡ್ಬೋದು ಅಂದ್ಕೊಬಿಡಿ. ಇಲ್ಲಿ ಹಲವಾರು ಪಕ್ಷಿಗಳಿವೆ. ಇಲ್ಲಿ ಪಕ್ಷಿಗಳ ಸೌಂಡ್ ಕೇಳಿದ್ರೆ ಗೊತ್ತಾಗುತ್ತೆ ನಮಗೆ ಎಷ್ಟು ಪಕ್ಷಿಗಳಿದೆ ಅಂತ. ಇಲ್ಲಿ ಇರುವಂಥ ಹಸಿರು ಕಣ್ಣಿಗೆ ತಂಪು ಕೊಟ್ಟರೆ ಇಲ್ಲಿರೋ ಪಕ್ಷಿಗಳ ಕಲರವ ಕಿವಿಗೆ ಹಿಂಪು ಕೊಡುತ್ತೆ. ಇಲ್ಲಿ ಬರ್ಡ್ ವಾಚಿಂಗ್ ಕೂಡ ಮಾಡ್ತಾರೆ, ಯಾಕಂದರೆ ಅಷ್ಟೊಂದು ಬರ್ಡ್ಸ್ಗಳು ಇಲ್ಲಿ ಇದೆ. ಇದು ನೋಡಿ ವಾಚ್ ಟವರ್. ನೀವು ಲಿಂಗಬುದ್ದಿ ಪಾರ್ಕ್ ಬಂದರೆ ಈ ವಾಚ್ ಟವರ್ನ ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ, ಯಾಕಂದರೆ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಮೇಲೆ ಹೋಗೋಣ. ವಾವ್, ಎಷ್ಟು ಸೂಪರ್ ಆಗಿದೆ ನೋಡಿ ವ್ಯೂ. ಈ ವಾಚ್ ಟವರು ಒಂದು 30-40 ಅಡಿ ಇದೆ ಅನ್ಕೋತೀನಿ ನಾನು. ಸೊ ಇದ್ರ ಮೇಲಿಂದ ಈ ವ್ಯೂ ನಾವು ನೋಡಿದವರು ಕಳೆದೋಗೋದಂತ ಗ್ಯಾರಂಟಿ. ಈ ವಾಚ್ ಟವರ್ ಮೇಲೆ ಬಂದವರು ಫೋಟೋ ತೊಗೊಳ್ದೇ ಕೆಳಗಡೆ ಅಂತೂ ಹಿಡಿಯಲ್ಲ, ಯಾಕಂದರೆ ಇಲ್ಲಿಂದ ವ್ಯೂ ಅಷ್ಟು ಚೆನ್ನಾಗಿದೆ. ಅಲ್ಲಿ ದೂರದಲ್ಲಿ ನಿಮಗೊಂದು ಟೆಂಪಲ್ ಥರ ಕಾಣ್ತಿದೆಯಲ್ಲ, ಅದು ಕೂಡ ಲಿಂಗಬುದ್ದಿ ಕೆರೆಯಲ್ಲೇ ಬರೋದು. ಇದು ತುಂಬ ಜನಕ್ಕೆ ಗೊತ್ತಿರಲ್ಲ. ಅದನ್ನು ತೋರಿಸೋಣ ಅಂದರೆ ಈಗ ಅಲ್ಲಿಗೆ ಎಂಟ್ರಿ ಬಿಡ್ತಾ ಇಲ್ಲ. ಅದು ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಎಷ್ಟು ಪಕ್ಷಿಗಳಿದೆ ಅಂದರೆ ತುಂಬ ಪಕ್ಷಿಗಳಿದೆ. ಆ್ಯಕ್ಚುಲಿ ಇವಾಗಲೇ ಕಮ್ಮಿ, ಸಮ್ಮರ್ ಸೀಸನಲ್ಲಿ ಇನ್ನೂ ಜಾಸ್ತಿ ಇರುತ್ತೆ. ಬನ್ನಿ ಕೆಳಗಡೆ ಹೋಗೋಣ. ಈ ಥರ ಫೋಟೋಗ್ರಾಫರ್ಸ್ ನಿಮಗೆ ಅಲ್ಲಲ್ಲಿ ಸಿಗ್ತಾ ಇರ್ತಾರೆ, ಯಾಕಂದರೆ ಈ ಜಾಗ ಫೋಟೋಗ್ರಫಿ, ವಿಡಿಯೋಗ್ರಫಿ ಮತ್ತು ಫೋಟೋ ಶೂಟಿಂಗ್ ಮಾಡೋದಕ್ಕೆ ಒಂದು ಒಳ್ಳೆಯ ಜಾಗ. ಲೆಫ್ಟ್ ಸೈಡಲ್ಲಿ ನೋಡಿ ಮ್ಯಾನ್ ಮೇಡ್ ಪಾಂಡ್ ಇದ್ದರೆ, ರೈಟ್ ಸೈಡಲ್ಲಿ ನೇಚರ್ ಮೇಡ್ ಲೇಕ್ ಇದೆ. ಇಲ್ಲಿ ನೋಡಿ ಟೆಂಪಲ್ ಕೂಡ ಇದೆ ಒಂದು ಸಣ್ಣದು ಒಳಗಡೆ. ನಾನು ಆಗಲೇ ನಿಮಗೆ ಫ್ರಂಟ್ ಗೇಟ್ ತೋರಿಸ್ದೆ, ಇವಾಗ ಬ್ಯಾಕ್ ಗೇಟ್ ತೋರಿಸ್ತಾ ಇದ್ದೀನಿ. ಈ ರೋಡು ನಿಮಗೆ ಶ್ರೀರಾಮ್ಪುರ ಸೆಕೆಂಡ್ ಸ್ಟೇಜ್ಗೆ ಅಥವಾ ವಿವೇಕಾನಂದ ಸರ್ಕಲ್ಗೆ ಹೋಗೋ ರೋಡು. ಸೊ ಇಲ್ಲಿಂದ ಅದು 1 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಈ ಬ್ಯಾಕ್ ಗೇಟಲ್ಲಿ ನಿಮಗೆ ನಂದಿನಿ ಬೂತ್ ಕೂಡ ಇದೆ. ಸೊ ನೀವು ವಾಕ್ ಮಾಡಿ ಸುಸ್ತಾಗಿ ಬಂದರೆ ಇಲ್ಲಿ ಲಸ್ಸಿ ಅಥವಾ ಮಜ್ಜಿಗೆ ಕೂಡ ಕುಡಿಬೋದು. ಸೊ ಈ ರೋಡ್ ಬಂದ್ಬಿಟ್ಟು ನಿಮಗೆ ಶ್ರೀರಾಮ್ಪುರ ರಿಂಗ್ ರೋಡಿಗೆ ಕನೆಕ್ಟ್ ಆಗುತ್ತೆ. ನೋಡಿ ಇದೆ ಶ್ರೀರಾಮ್ಪುರ ರಿಂಗ್ ರೋಡು. ಕಡೆ ಹೋದರೆ ಇದು ಲೇಔಟ್ ಕಡೆ ಹೋಗುತ್ತೆ, ಈ ಕಡೆ ಹೋದರೆ ದಟ್ಕಳ್ಳಿ ಮತ್ತು ಊಟ್ಕಳ್ಳಿ ಆ ಸೈಡ್ ಹೋಗುತ್ತೆ. ಇಲ್ಲಿ ಒಂದು ಮಾರಮ್ಮನ ಟೆಂಪಲ್ ಕೂಡ ಇದೆ ನೋಡಿ. ಈ ರಿಂಗ್ ರೋಡಿಂದ ಲಿಂಗಬುದ್ದಿ ಪಾರ್ಕ್ ಬ್ಯಾಕ್ ಗೇಟು ಜಸ್ಟ್ 2 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಸೊ ಬನ್ನಿ ಒಂದ್ಸಲ ಬ್ಯಾಕ್ ಗೇಟಿಂದ ಒಳಗಡೆ ಹೋಗಿ ಬರೋಣ. ಸೊ ಈ ಬಲಗಡೆಯಿಂದ ಹೋದರೆ ನಮಗೆ ಫ್ರಂಟ್ ಗೇಟ್ ಸಿಗುತ್ತೆ. ಲೆಫ್ಟ್ ಸೈಡಿಂದ ಹೋದರೆ ಇನ್ನೊಂದು ರೋಡ್ ಸಿಗುತ್ತೆ ನಿಮಗೆ. ಬ್ಯಾಕ್ ಗೇಟಿಂದ ಹಂಗೆ ಸ್ವಲ್ಪ ಮುಂದಕ್ಕೆ ಹೋದರೆ ಟುವರ್ಡ್ಸ್ ವಿವೇಕಾನಂದ ಸರ್ಕಲ್ಲು ಒಂದು ಶಿವನ ಟೆಂಪಲ್ ಕೂಡ ಇದೆ. ಈ ಟೆಂಪಲ್ ಏನಾದರೂ ಓಪನ್ ಇದ್ದರೆ ಪಾರ್ಕ್ ವಾಕ್ ಮುಗಿಸಿ ಈ ದೇವ್ರ ದರ್ಶನ ಕೂಡ ಮಾಡ್ಕೊಂಡು ಹೋಗ್ಬೋದು. ಇದೇ ರೋಡಲ್ಲಿ ಒಂಚೂರು ಮುಂದಕ್ಕೆ ಹೋದರೆ ಒಂದು ಚರ್ಚ್ ಕೂಡ ಇದೆ. ಕ್ರಿಶ್ಚಿಯನ್ಸ್ ಯಾರು ಇದ್ದರೆ ಚರ್ಚ್ ಕೂಡ ಹೋಗಿದ್ದು ಬರ್ಬೋದು, ಇದು ಓಪನ್ ಇದ್ದರೆ. ಸೊ ಹಂಗೆ ಪಿಜ್ಜಾ ಪ್ರಿಯರ್ಗೆ ಹತ್ತಿರದಲ್ಲೇ ಜಸ್ಟ್ 500 ಮೀಟ್ರಲ್ಲಿ ಡಾಮಿನೋಸ್ ಪಿಜ್ಜಾ ಕೂಡ ಇದೆ. ಹಂಗೆ ಪಿಜ್ಜಾ ತಿಂದ್ಕೊಂಡು ಖುಷಿಯಾಗಿ ಮನೆಗೆ ಹೋಗ್ಬೋದು. ಇದೇ ರೋಡಲ್ಲಿ ಹಲವಾರು ಹೋಟೆಲ್ಗಳು ಕೂಡ ಇದೆ. ಮತ್ತು ಬಸ್ ಸ್ಟಾಪ್ ಜಸ್ಟ್ 500 ಮೀಟ್ರ್ ದೂರದಲ್ಲಿದೆ ಅಷ್ಟೇ. ಸೊ ಬಸ್ಸಲ್ಲಿ ಬರೋರು ಕೂಡ ಆರಾಮಾಗಿ ಬಂದು ಹೋಗ್ಬೋದು. ಸೊ ಫ್ರೆಂಡ್ಸ್, ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.